ಇಲ್ಲಿಯವರೆಗೆ ಮಗನೇ, ನಿನಗೆ ಯಾವ ಭರವಸೆ ಇದೆಯೋ ಅದೇ ಭರವಸೆ ನನಗೂ ಇದೆ. ನಮ್ಮ ಸಂಬಂಧವು ಮುಖ್ಯವಲ್ಲ ಎಂದು ನನಗೆ ತಿಳಿದಿದೆ. ಆದರೆ ಈಗ ನಿನ್ನ ಭರವಸೆ ಗೆಲ್ಲಬೇಕೆಂದು ನಾನು ಬಯಸುತ್ತೇನೆ ಮತ್ತು 1% ಅವಕಾಶವಿದ್ದರೆ ನನ್ನ ಮಗ ಗುಣಮುಖನಾಗುತ್ತಾನೆ ಎಂದು ಹೇಳಿದರು. ಮುಂದುವರೆದ ಭಾಗ. ಮದುವೆ ಕಾರ್ಯಕ್ರಮಗಳು ಪೂರ್ಣಗೊಳ್ಳುತ್ತಿದ್ದಂತೆ ಮುಂದೆ ನಿಂತಿದ್ದ ವಕೀಲರ ಗುಂಪು ಮತ್ತು ಮ್ಯಾಜಿಸ್ಟ್ರೇಟರ್ ನಂದಿನಿಯ ಬಳಿ ಬಂದು ಕೆಲವು ದಾಖಲೆಗಳನ್ನು ನೀಡಿ, ಕೋರ್ಟ್ ಈಗಾಗಲೇ ನಿಮ್ಮ ನಿರ್ಧಾರವನ್ನು ಆಲಿಸಿದೆ. ಈ ಮದುವೆ ನಮ್ಮ ಸಮ್ಮುಖದಲ್ಲಿ ನಡೆಯಬೇಕೆಂದು ನೀವು ಬಯಸಿದ್ದೀರಿ. ಯಾಕೆಂದರೆ ಆಮೇಲೆ ಯಾವುದೇ ಪ್ರಶ್ನೆಗಳು ಉದ್ಭವಿಸಬಾರದೆಂದು. ಅದು ಕೂಡ ಈಡೇರಿದೆ. ಇನ್ನು ಮಿಸ್ಟರ್ ಠಾಕೂರ್ ಮತ್ತು ಅವರ ಎಲ್ಲ ಲೀಗಲ್ ಪ್ರಾಪರ್ಟಿಗಳಿಗೆ ನೀವು ಅರ್ಹರಾಗಿದ್ದೀರಿ. ಅವರು ಚೇತರಿಸಿಕೊಳ್ಳುವವರೆಗೆ ನೀವು ಅವರ ಜೀವನದ ಎಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೀರಿ ಎಂದು ಹೇಳಿದರು. ಆ ಕಾಗದಗಳನ್ನು ಕೈಯಲ್ಲಿ ಹಿಡಿದು ಇಲ್ಲಿಯವರೆಗೂ ಎಲ್ಲ ವಿಧಿವಿಧಾನಗಳನ್ನು ಪೂರ್ಣ ವಿಶ್ವಾಸದಿಂದ ಮಾಡುತ್ತಿದ್ದ ನಂದಿನಿ ಅಳಲು ಪ್ರಾರಂಭಿಸಿದಳು ಮತ್ತು ಆ ಕಾಗದಗಳನ್ನು ತನ್ನ ಮುಖಕ್ಕೆ ಒತ್ತಿ ಮೊಣಕಾಲುಗಳನ್ನು ನೆಲದ ಮೇಲೆ ಊರಿ ಕುಳಿತಳು. ಈ ಕೋರ್ಟಿನ ಆದೇಶದ ಕೈಬರಹವನ್ನು ಸಾಕಷ್ಟು ಬಾರಿ ಓದಿದವಳು ತಾನು ಏನು ಮಾಡಬೇಕೆಂದುಕೊಂಡಿದ್ದಳೋ ಅದನ್ನು ಅವಳು ಮಾಡಿದ್ದಳು. ಅಷ್ಟೊತ್ತಿಗಾಗಲೇ ಸಂಜಯ್ ಅವಳ ಹತ್ತಿರ ಬಂದಿದ್ದನು. ಸಂಜಯ್ ನಂದಿನಿಯನ್ನು ಅವಳ ತೋಳುಗಳನ್ನು ಹಿಡಿದು ಮೇಲಕ್ಕೆತ್ತಿ, ನೀವು ಏನು ಮಾಡಬೇಕೆಂದುಕೊಂಡಿದ್ದೀರೋ ಅದನ್ನು ಮಾಡಿದ್ದೀರಿ. ಥ್ಯಾಂಕ್ಸ್, ನೀವು ಸರಿಯಾದ ಸಮಯಕ್ಕೆ ಹಿಂತಿರುಗಿದ್ದೀರಿ ಎಂದು ಸಂಜಯ್ ಹೇಳಿದ ತಕ್ಷಣ ನಂದಿನಿ ತಿರುಗಿ ಅರ್ಜುನ್ನ ಕಡೆಗೆ ನೋಡಿದಳು. ಇನ್ನೂ ಚಾವಣಿಯನ್ನೇ ದಿಟ್ಟಿಸಿ ನೋಡುತ್ತಿದ್ದ ಅರ್ಜುನನನ್ನು ಕಂಡು ನಂದಿನಿಯ ಅಂತರಾತ್ಮ ಒಳಗೊಳಗೆ ನಡುಗಿತು. ಅವಳು ಸಮಯಕ್ಕೆ ಸರಿಯಾಗಿ ಹಿಂತಿರುಗದಿದ್ದರೆ ಬಹುಶಃ ಈ ಹೊತ್ತಿಗಾಗಲೇ ಈ ಕಣ್ಣುಗಳು ತೆರೆಯದೆ ಶಾಶ್ವತವಾಗಿ ಮುಚ್ಚಿರುತ್ತಿತ್ತೇನೋ ಎಂದು ಅವಳು ಅರಿತುಕೊಂಡಳು. ಕಣ್ಣೀರಿನಿಂದ ತೊಯ್ದು ಹೋಗಿದ್ದ ಕಣ್ಣುಗಳೊಂದಿಗೆ ಮೊದಲ ಬಾರಿ ನಂದಿನಿಗೆ ಅರ್ಜುನ್ ದಯಾಮರಣದ ಸಲುವಾಗಿ ಸಲ್ಲಿಸಲಾದ ಕೋರಿಕೆಯನ್ನು ನೆನೆದು ಅವಳಿಗೆ ಮತ್ತೆ ಪುನಃ ವಾಪಸ್ಸು ಬರೆದೆ ಬೇರೆ ದಾರಿ ಕಾಣಲಿಲ್ಲ. ಮದುವೆಗೆ ಕೆಲವು ಗಂಟೆಗಳ ಮೊದಲು ಸುಪ್ರೀಂ ಕೋರ್ಟ್ನ ಆವರಣದಲ್ಲಿ ನಾಳೆ ಅರ್ಜುನ್ ಠಾಕೂರ್ನ ದಯಾಮರಣಕ್ಕೆ ಅವಕಾಶ ಕೊಡುತ್ತಾರಾ? ನ್ಯಾಯಾಲಯದ ಐತಿಹಾಸಿಕ ನಿರ್ಧಾರ. ಅರ್ಜುನ್ ಠಾಕೂರ್ನ ಇಚ್ಛಾಮರಣದ ಕೇಸ್ನಲ್ಲಿ ನಾಳೆ ನ್ಯಾಯಾಲಯ ತನ್ನ ಅಂತಿಮ ನಿರ್ಧಾರವನ್ನು ನೀಡಲಿದೆ. ಭಾರತೀಯ ಸಂವಿಧಾನವನ್ನು ತಿದ್ದುಪಡಿ ಮಾಡುವ ಮೂಲಕ ನ್ಯಾಯಾಲಯವು ಹೊಸ ನಿರ್ಧಾರವನ್ನು ತೆಗೆದುಕೊಳ್ಳುತ್ತದೆಯೇ? ಈ ದಯಾಮರಣ ವಿಧಾನವನ್ನು ಅನುಮತಿಸುವುದು ಆತ್ಮಹತ್ಯೆಯನ್ನು ಕಾನೂನುಬದ್ಧಗೊಳಿಸಿದಂತೆ ಆಗುವುದಿಲ್ಲವೇ? ಠಾಕೂರ್ ಕುಟುಂಬದ ನಡುವಿನ ಈ ಹೋರಾಟ ನಾಳೆಗೆ ಕೊನೆಗೊಳ್ಳುವುದೇ ಎಂಬ ಹಲವಾರು ಪ್ರಶ್ನೆಗಳಿದ್ದವು. ಹೊರಗೆ ನಿಂತಿದ್ದ ವರದಿಗಾರರು ಗಂಟಲು ಹರಿದು ಹೋಗುವಂತೆ ಕೂಗಾಡುತ್ತಿದ್ದರು ಮತ್ತು ಇಡೀ ಕುಟುಂಬವೇ ತಮ್ಮ ಇಷ್ಟು ವರ್ಷಗಳ ಹೋರಾಟಕ್ಕೆ ಈ ಬಾರಿ ಅಂತ್ಯ ಸಿಗಬಹುದೇ ಎಂಬ ನಿರ್ಧಾರಕ್ಕಾಗಿ ಕಾಯುತ್ತಿತ್ತು. ನ್ಯಾಯಾಲಯದ ಕೊಠಡಿಯಲ್ಲಿ ಅರ್ಜುನನ ಕುಟುಂಬದಲ್ಲಿ ಒಬ್ಬ ತಾಯಿ ಇದ್ದಳು. ಆಕೆ ಕಲ್ಲಿನಂತೆ ಕುಳಿತಿದ್ದಳು. ಒಬ್ಬ ಸಹೋದರ ಮತ್ತು ಅತ್ತಿಗೆ ಇದ್ದರು. ಅವರ ಉದ್ದೇಶಗಳನ್ನು ಈ ಕ್ಷಣದಲ್ಲಿ ಹೇಳುವುದು ಕಷ್ಟವಾಗಿತ್ತು. ಆದರೆ ಅವರು ಒಗ್ಗಟ್ಟಿನಿಂದ ಅರ್ಜುನ್ ಠಾಕೂರಿಗೆ ಜೀವನದಿಂದ ಮುಕ್ತಿ ಅಂದರೆ ದಯಾಮರಣವನ್ನು ಪಾಲಿಸುವಂತೆ ಒತ್ತಾಯಿಸುತ್ತಿದ್ದರು. ಕಳೆದ ವರ್ಷಗಳಿಂದ ಅವನ ದಯಾಮರಣದ ಸುದ್ದಿ ಅನೇಕ ಬಾರಿ ಬಂದಿತ್ತು. ಆದರೆ ಇದು ಮೊದಲ ಬಾರಿಗೆ ನಿರ್ಧಾರವು ಅರ್ಜುನನ ಪರವಾಗಿ ಆಗಬಹುದು, ಅಂದರೆ ಅವನಿಗೆ ದಯಾಮರಣ ನೀಡಬಹುದು. ಇಂದು ಅವರ ಅಂತಿಮ ವಿಚಾರಣೆಯಾಗಿತ್ತು ಮತ್ತು ನಾಳೆ ನ್ಯಾಯಾಲಯದಲ್ಲಿ ಈ ಸಂಬಂಧ ತನ್ನ ನಿರ್ಧಾರವನ್ನು ಪ್ರಕಟಿಸಲು ಅವರು ನಿರ್ಧರಿಸಿದ್ದರು. ಒಂದೆಡೆ ಇಡೀ ಠಾಕೂರ್ ಕುಟುಂಬ ಅರ್ಜುನ್ಗೆ ದಯಾಮರಣ ನೀಡುವಂತೆ ಒತ್ತಾಯಿಸುತ್ತಿದ್ದರೆ, ಮತ್ತೊಂದೆಡೆ ಈ ಸುದ್ದಿಯಿಂದ ಮತ್ತೊಬ್ಬರು ಬೇಸರಗೊಂಡಿದ್ದರು. ಆದಷ್ಟು ಬೇಗ ಅಮೆರಿಕದಿಂದ ಭಾರತಕ್ಕೆ ಮೊದಲ ವಿಮಾನ ಹಿಡಿದು ಭಾರತಕ್ಕೆ ಹೊರಟಿದ್ದರು. ಅಂತಿಮವಾಗಿ ಐತಿಹಾಸಿಕ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾದ ದಿನ ಬಂದಿತ್ತು. ನಗರದ ದೊಡ್ಡ ಕೈಗಾರಿಕೋದ್ಯಮಿಯ ಜೀವನಕ್ಕೆ ಸಂಬಂಧಿಸಿದಂತೆ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತಾರೆ ಎಂಬ ಕಾರಣಕ್ಕಾಗಿ ಇಡೀ ನ್ಯಾಯಾಲಯದ ಕೊಠಡಿ ಜನರಿಂದ ತುಂಬಿ ತುಳುಕುತ್ತಿತ್ತು. ಹಾಗೂ ಕೋರ್ಟ್ನ ಕೊಠಡಿಯಲ್ಲಿದ್ದ ಜನರಲ್ಲಿ ಉದ್ವೇಗ ಮತ್ತು ಸಂದಿಗ್ಧ ಪರಿಸ್ಥಿತಿ ಉಂಟಾಗಿತ್ತು. ಅರ್ಜುನ್ನ ಜೀವನದ ಕೊನೆಯ ಹೋರಾಟದ ಅಂತಿಮ ನಿರ್ಧಾರ ಇನ್ನು ಕೆಲವು ಸಮಯದಲ್ಲಿ ಕೊನೆಗೊಳ್ಳುವುದರಲ್ಲಿ ಇತ್ತು. ವಕೀಲರ ಕುರ್ಚಿಯ ಹಿಂದೆ ಅರ್ಜುನ್ನ ತಾಯಿ ಅರುಂಧತಿ ಠಾಕೂರ್ ಅವರು ಕಲ್ಲಿನ ಪ್ರತಿಮೆಯಂತೆ ಕುಳಿತಿದ್ದರು. ಅವರನ್ನು ನೋಡುತ್ತಿದ್ದರೆ ಅವರ ಭಾವನೆಗಳೆಲ್ಲವೂ ಸತ್ತು ಹೋಗಿರುವಂತೆ ಕಾಣುತ್ತಿತ್ತು. ಯಾಕೆಂದರೆ ಅವರಿಗೆ ಅರ್ಜುನನನ್ನು ಕಳೆದುಕೊಳ್ಳಲು ಇಷ್ಟವಿರಲಿಲ್ಲ. ಹಾಗೆ ಅವನನ್ನು ನೋವಿನಲ್ಲಿ ನರಳಾಡುವುದನ್ನು ನೋಡಲು ಇಷ್ಟವಿರಲಿಲ್ಲ. ಅರ್ಜುನನ ಸಹೋದರ ಮತ್ತು ಅತ್ತಿಗೆ ಅರುಂಧತಿ ಅವರ ಪಕ್ಕದಲ್ಲಿ ಕುಳಿತಿದ್ದರು. ಅವರ 6 ವರ್ಷ ಮತ್ತು 4 ತಿಂಗಳ ಯಾತನೆಯನ್ನು ಕೊನೆಗೊಳಿಸಲು ಇಬ್ಬರೂ ಅರ್ಜುನ್ಗೆ ದಯಾಮರಣವನ್ನು ಕೋರಿದ್ದರು. ನ್ಯಾಯಾಲಯದ ಕೊಠಡಿಯಲ್ಲಿ ಅರ್ಜುನ್ ಅವರ ವೈದ್ಯಕೀಯ ವರದಿ ಮತ್ತು ದೀರ್ಘಾವಧಿಯ ನರಳುವಿಕೆಯ ನಂತರ ರೋಗಿಯು ಚೇತರಿಸಿಕೊಳ್ಳುವ ಭರವಸೆಯನ್ನು ಕಳೆದುಕೊಂಡ ಸಂದರ್ಭಗಳಲ್ಲಿ ದಯಾಮರಣವನ್ನು ನೀಡಿದ ಹಳೆಯ ಉದಾಹರಣೆಗಳ ಬಗ್ಗೆ ಈಗಾಗಲೇ ಚರ್ಚೆ ನಡೆಸಲಾಗಿತ್ತು. ಆದರೆ ಭಾರತದ ಸಂವಿಧಾನವು ಆತ್ಮಹತ್ಯೆಯನ್ನು ಶಿಕ್ಷಾರ್ಹ ಅಪರಾಧ ಎಂದು ಪರಿಗಣಿಸುತ್ತದೆ ಮತ್ತು ಅದಕ್ಕಾಗಿಯೇ ಅರ್ಜುನ್ನ ಪರ ವಕೀಲರು ತಮ್ಮ ಪರ ವಾದ ಮಂಡಿಸಿದ್ದರು. ಆತ್ಮಹತ್ಯೆ ಮತ್ತು ದಯಾಮರಣಗಳ ನಡುವೆ ವ್ಯತ್ಯಾಸವಿದೆ. ಯುವರ್ ಆನರ್, ಅಲ್ಲಿ ಆತ್ಮಹತ್ಯೆಯನ್ನು ಪ್ರಚೋದನೆಯ ಮೇಲೆ ಮಾಡಲಾಗುತ್ತದೆ.
ಆದರೆ ದಯಾಮರಣವನ್ನು ನೋವಿನ ಜೀವನವನ್ನು ಕೊನೆಗೊಳಿಸಲು ಸಂಪೂರ್ಣ ಪರಿಗಣನೆಯೊಂದಿಗೆ ಮಾಡಲಾಗುತ್ತದೆ. ವಿದೇಶಗಳಲ್ಲಿ ಇಂತಹ ನಿರ್ಧಾರಗಳನ್ನು ತೆಗೆದುಕೊಂಡ ಅನೇಕ ಉದಾಹರಣೆಗಳಿವೆ. ಈಗ ನಾವು ನಮ್ಮ ದೇಶದಲ್ಲಿಯೂ ಅಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಪ್ರಾರಂಭಿಸಬೇಕು ಎಂದು ನಾನು ಭಾವಿಸುತ್ತೇನೆ ಎಂದು ವಕೀಲರು ಹೇಳಿದರು. ವಕೀಲರ ಭಾಷಣವನ್ನು ನ್ಯಾಯಾಧೀಶರು ಬಹಳ ಎಚ್ಚರಿಕೆಯಿಂದ ಆಲಿಸುತ್ತಿದ್ದರು. ವಕೀಲರು ಮಾತನ್ನು ಮುಂದುವರಿಸುತ್ತಾ, ಅತ್ಯಾಚಾರಕ್ಕೊಳಗಾಗಿ ನಂತರ ಕೋಮಾಕ್ಕೆ ಹೋದ ಆಸ್ಪತ್ರೆ ನರ್ಸ್ ಮಿಸ್ ಅರುಣಾ ಶಾನ್ಭಾಗ್ ಪ್ರಕರಣದಲ್ಲಿ ನಮ್ಮ ದೇಶದಲ್ಲಿಯೂ ಇದೇ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿತ್ತು. ಈಗಾಗಲೇ ಭಾರತೀಯ ಸಂವಿಧಾನವು ಸುದೀರ್ಘ ಹೋರಾಟದ ನಂತರ ಜೀವನವನ್ನು ಕೊನೆಗೊಳಿಸಲು ನಿರ್ಧಾರವನ್ನು ತೆಗೆದುಕೊಂಡಿದೆ. ಈ ಪ್ರಕರಣದ ಬಗ್ಗೆ ಕೇಳಿದ ನ್ಯಾಯಾಲಯದ ಕೊಠಡಿಯಲ್ಲಿ ಕುಳಿತಿದ್ದ ಜನರು ಒಬ್ಬರನ್ನೊಬ್ಬರು ಆಶ್ಚರ್ಯದಿಂದ ನೋಡುತ್ತಿದ್ದರು. ವಕೀಲರು ಮೇಜಿನ ಮೇಲೆ ತಮ್ಮ ಕೈಗಳನ್ನು ಇಡುತ್ತಾ, ಆದರೆ ನಾನು ಹೇಳುತ್ತೇನೆ, ಈ ಹೋರಾಟವನ್ನು ಇನ್ನು ಏಕೆ ದೀರ್ಘಕಾಲ ಎಳೆಯಬೇಕು? ನಾವು ಇಂದು ಈ ನಿರ್ಧಾರವನ್ನು ತೆಗೆದುಕೊಂಡರೆ ಅಂತಹ ಅನೇಕ ರೋಗಿಗಳು ಮತ್ತು ಅವರ ಕುಟುಂಬಗಳ ದುಃಖವು ಕೊನೆಗೊಳ್ಳುತ್ತದೆ. ಏಕೆಂದರೆ ಅನಾರೋಗ್ಯದಿಂದ ಬಳಲುತ್ತಿರುವ ವ್ಯಕ್ತಿ ಮಾತ್ರವಲ್ಲ, ಅಂತಹ ಪರಿಸ್ಥಿತಿಯಲ್ಲಿ ಅವನ ಇಡೀ ಕುಟುಂಬವು ಹಗಲು ರಾತ್ರಿ ನರಳುತ್ತಿರುತ್ತಾರೆ. ಅರ್ಜುನ್ ಠಾಕೂರ್ ಕಳೆದ 6 ವರ್ಷ 4 ತಿಂಗಳುಗಳಿಂದ ಕೋಮಾದಲ್ಲಿದ್ದರು ಮತ್ತು ಈ ಸಮಯದಲ್ಲಿ ಅವರಲ್ಲಿ ಯಾವುದೇ ಸುಧಾರಣೆ ಭರವಸೆ ಇಲ್ಲ. ಆದ್ದರಿಂದ ಈ ದಯಾಮರಣಕ್ಕೆ ನಿಮ್ಮ ಅನುಮೋದನೆಯನ್ನು ನೀಡಿ ಇಂದು ಐತಿಹಾಸಿಕ ದಿನವನ್ನಾಗಿ ಮಾಡಬೇಕೆಂದು ನಾನು ವಿನಂತಿಸುತ್ತೇನೆ. ನ್ಯಾಯಾಧೀಶರು ವಕೀಲರು ನೀಡಿದ ವಾದಗಳನ್ನು ಬಹಳ ಎಚ್ಚರಿಕೆಯಿಂದ ಮತ್ತು ಗಮನದಿಂದ ಆಲಿಸುತ್ತಿದ್ದರು ಮತ್ತು ತಮ್ಮದೇ ಆದ ಕೆಲವು ಟಿಪ್ಪಣಿಗಳನ್ನು ಸಹ ಬರೆದುಕೊಳ್ಳುತ್ತಿದ್ದರು. ಈ ರೀತಿಯ ಪ್ರಕರಣದಲ್ಲಿ ಅರುಣಾ ಅವರ ಬಗ್ಗೆ ತೆಗೆದುಕೊಂಡಿದ್ದ ನಿರ್ಧಾರವು ಒಂದು ಒಳ್ಳೆಯ ನಿರ್ಧಾರವಾಗಿತ್ತು. ಇಲ್ಲಿ 42 ವರ್ಷಗಳ ಹೋರಾಟದ ನಂತರ ಅವರ ಜೀವನಕ್ಕೆ ವಿರಾಮ ನೀಡಲಾಗಿತ್ತು. ನ್ಯಾಯಾಧೀಶರು ಬಹುಶಃ ತಮ್ಮ ನಿರ್ಧಾರಕ್ಕೆ ಬಂದಿದ್ದರು ಮತ್ತು ತೀರ್ಪು ನೀಡಲು ಪ್ರಾರಂಭಿಸಿದರು. ಅರ್ಜುನ್ ಠಾಕೂರ್ ಅವರ ಮರಣದ ಬಯಕೆಯ ಅರ್ಜಿಯನ್ನು ಪರಿಗಣಿಸಿ ಎನ್ನುತ್ತಿದ್ದಂತೆ ಇದ್ದಕ್ಕಿದ್ದಂತೆ ನ್ಯಾಯಾಲಯದ ಕೊನೆಯ ಬಾಗಿಲು ಬಡಿಯುವುದರೊಂದಿಗೆ ತೆರೆದುಕೊಂಡಿತು ಮತ್ತು ಒಬ್ಬಳು ಹುಡುಗಿ ಏದುಸಿರು ಬಿಡುತ್ತಾ ಬಾಗಿಲಲ್ಲಿ ನಿಂತಿದ್ದಳು. ಹುಡುಗಿ ತನ್ನ ಕೈಯಲ್ಲಿ ಟ್ರಾನ್ಸ್ಪರೆಂಟ್ ಫೈಲ್ ಅನ್ನು ಹಿಡಿದಿದ್ದಳು. ಅದರೊಳಗೆ ಪತ್ರಿಕೆಗಳು ಮತ್ತು ಕೆಲವು ವಿಭಿನ್ನ ರೀತಿಯ ದಾಖಲೆಗಳಿದ್ದವು. ಆದರೆ ಇದುವರೆಗೂ ಯಾರೂ ಅವಳ ಮುಖವನ್ನು ನೋಡಿರಲಿಲ್ಲ, ಏಕೆಂದರೆ ಆಕೆ ಓಡಿಕೊಂಡು ಬಂದ ಕಾರಣ ಅವಳು ಬಗ್ಗಿ ನಿಂತು ಏದುಸಿರು ಬಿಡುತ್ತಿದ್ದಳು ಮತ್ತು ಅವಳ ಉದ್ದನೆಯ ಕಪ್ಪು ಕೂದಲು ಅವಳ ಮುಖವನ್ನು ಸಂಪೂರ್ಣವಾಗಿ ಮುಚ್ಚಿಕೊಂಡಿತ್ತು. ನ್ಯಾಯಾಧೀಶರು ಮೇಲೆ ಕುಳಿತಿದ್ದ ಕಾರಣ ಆ ಹುಡುಗಿಯನ್ನು ನೋಡಲು ಸಾಧ್ಯವಾಯಿತು. ಆದರೆ ಎದುರು ನಿಂತಿದ್ದ ವಕೀಲರು ಮತ್ತು ಅರ್ಜುನನ ಮನೆಯವರಿಗೆ ಆಕೆಯನ್ನು ನೋಡಲು ಸಾಧ್ಯವಾಗಲಿಲ್ಲ. ಆ ಹುಡುಗಿ ಕೋರ್ಟ್ನ ಬಾಗಿಲಲ್ಲಿ ಏದುಸಿರು ಧ್ವನಿಯಲ್ಲಿ "ನಿಲ್ಲಿಸಿ, ದಯವಿಟ್ಟು ನಿಲ್ಲಿಸಿ" ಎಂದು ಜೋರಾಗಿ ಕೂಗಿದಳು ಮತ್ತು ಅಲ್ಲಿ ನೆರೆದಿದ್ದ ಜನರ ಗುಂಪನ್ನು ಭೇದಿಸಿ ನ್ಯಾಯಾಧೀಶರ ಮುಂದೆ ಬಂದು ನಿಂತಳು. ಅರ್ಜುನನ ಮನೆಯವರು ದೆವ್ವ ಬಂದು ಎದುರಿಗೆ ನಿಂತಂತೆ ಆಶ್ಚರ್ಯದಿಂದ ನೋಡುತ್ತಿದ್ದರು ಮತ್ತು ವಕೀಲರ ಗುಂಪು ಮತ್ತು ನ್ಯಾಯಾಧೀಶರು ಅವಳನ್ನು "ಯಾರು ನೀನು? ನಡೆಯುತ್ತಿರುವ ಕಾರ್ಯಾಲಯವನ್ನು ಏಕೆ ನಿಲ್ಲಿಸಿದ್ದಿ?" ಎಂದು ಪ್ರಶ್ನಿಸುತ್ತಿದ್ದಂತೆ "ನೀವು ಯಾರು?" ಎಂದು ನ್ಯಾಯಾಧೀಶರು ಅವಳನ್ನು ನಿಷ್ಠುರವಾಗಿ ನೋಡುತ್ತಾ ಹೇಳಿದರು. ಅದಕ್ಕೆ ನಂದಿನಿ ತನ್ನ ಉಸಿರನ್ನು ನಿಯಂತ್ರಿಸುತ್ತಾ "ಸರ್, ನನ್ನ ಹೆಸರು ನಂದಿನಿ ಠಾಕೂರ್" ಎಂದು ಉತ್ತರಿಸಿದಳು. ನ್ಯಾಯಾಧೀಶರು ನಂದಿನಿಯನ್ನು ನೋಡಿ "ನೀವು ಹೇಳಲು ಬಂದಿರುವುದು ಬಹಳ ಮುಖ್ಯವಾದ ವಿಷಯವೆಂದು ನನಗೆ ಪೂರ್ಣ ಭರವಸೆ ಇದೆ. ಇಲ್ಲದೇ ಇದ್ದರೆ ಇಂತಹ ಪ್ರಮುಖ ಕ್ರಿಯೆಯನ್ನು ಮಧ್ಯದಲ್ಲಿ ನಿಲ್ಲಿಸಿದರೆ ಅದರ ಪರಿಣಾಮಗಳು ಏನೆಂಬುದು ಬಹುಶಃ ನಿಮಗೆ ತಿಳಿದಿರಬಹುದು" ಎಂದು ಹೇಳಿದರು. ಎಲ್ಲರೂ ನಂದಿನಿ ಮತ್ತು ನ್ಯಾಯಾಧೀಶರನ್ನು ನೋಡುತ್ತಿದ್ದರು. ಅವರು ನಂದಿನಿಗೆ ಮತ್ತೊಮ್ಮೆ ವಾರ್ನಿಂಗ್ ಮಾಡುತ್ತಾ "ಮೇಡಮ್, ಈ ವಿಷಯ ತುಂಬ ಮುಖ್ಯವಾಗಿರುವುದು ಉತ್ತಮ. ಇಲ್ಲದಿದ್ದರೆ ನ್ಯಾಯಾಲಯವು ಈ ರೀತಿ ಕಲಾಪಕ್ಕೆ ಅಡ್ಡಿಪಡಿಸಿದ್ದಕ್ಕಾಗಿ ನಾನು ನಿಮ್ಮನ್ನು ಜೈಲಿಗೆ ಕಳುಹಿಸಬಹುದು" ಎಂದು ಹೇಳಿದರು. ಮುಂದುವರಿಯುವುದು.